ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ದೇವ್ರ ಪೂಜೆ ಮಾಡಿದ್ರು, ರಾಯರು ಪೂಜೆ ಮಾಡಿದ್ರು, ರಾಯರು ವ್ರತ ಸೇವೆ ಮಾಡಿದ್ರು ಸಹ ನನ್ನ ಕಷ್ಟ ಅನ್ನೋದು ಹಾಗೇ ಇದೆ. ನನ್ನ ಕಷ್ಟ ದೂರ ಆಗ್ತಿಲ್ಲ. ನಾವು ಎಷ್ಟು ದೇವ್ರನ್ನ ನಂಬ್ತೀವಿ, ಎಷ್ಟು ದೇವ್ರನ್ನ ಆರಾಧಿಸ್ತೀವಿ. ನಾನು ಸಹ ದೇವ್ರ ಪೂಜೆನ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಕಷ್ಟಗಳು ದೂರ ಆಗ್ತಿಲ್ಲ ಅಂತ ಸುಮಾರು ಜನ ಅಂದ್ಕೋತಾರೆ. ಏಕೆಂತಂದರೆ ಹೌದು, ನಾವು ದೇವ್ರ ಪೂಜೆ ಮಾಡಿದ ತಕ್ಷಣ ನಮ್ಮ ಕಷ್ಟ ದೂರ ಆಗಬೇಕು ಅಂತ ನಾವು ಅಂದ್ಕೊಂಡೇ ದೇವರಿಗೆ ಸೇವೆ ಅನ್ನೋದು ಸಲ್ಲಿಸ್ತೀವಿ. ಆದರೆ ಕೆಲವು ತಪ್ಪುಗಳನ್ನೋದನ್ನು ನಾವು ಪೂಜೆ ಪುನಸ್ಕಾರದಲ್ಲಿ ನಾವು ಮಾಡ್ತಾ ಇರ್ತೀವಿ. ಇಲ್ಲ ಮನೆ ನಡೆಸೋದ್ರಲ್ಲಾಗಿರ್ಬೋದು, ಇಲ್ಲ ದೇವ್ರ ಪೂಜೆ ಮಾಡೋದ್ರಲ್ಲಾಗಿರ್ಬೋದು, ಕೆಲವು ತಪ್ಪುಗಳನ್ನ ನಾವು ಮಾಡಿದಾಗ ಅವಾಗ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ. ನಾವು ದೇವ್ರ ಪೂಜೆ ಮಾಡಿನೂ ಒಳ್ಳೇದಾಗ್ತಿಲ್ಲ ಅಂತಂದರೆ ಈ ಥರ ಏನಾದರೂ ಒಂದು ತಪ್ಪುಗಳನ್ನೋದನ್ನು ನಾವು ಮಾಡ್ತಿದ್ದೀವಿ ಅಂತ ನಮಗೆ ದೇವರು ಸೂಚನೆ ಕೊಡ್ತಾರೆ. ನೀನು ಈ ರೀತಿ ತಪ್ಪು ಮಾಡ್ತಾ ಇದೀಯಾ, ಅದಕ್ಕೆ ನಿನಗೆ ನಾನು ಅನುಗ್ರಹ ಮಾಡೋಕ್ಕಾಗ್ತಿಲ್ಲ ಅಂತ ದೇವ್ರುಗಳು ಈ ಥರ ಕೆಲವು ಸೂಚನೆಗಳನ್ನೋದನ್ನು ನಮಗೆ ಕೊಡ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತಂದರೆ, ಕೆಲವ್ರಿಗೆ ಕನಸಿನಲ್ಲಿ ಸೂಚನೆ ಕೊಡ್ತಾರೆ, ಕೆಲವರು ಯಾರ ಮುಖಾಂತರನಾದರೂ ಹೇಳಿಸ್ತಾರೆ, ಇಲ್ಲ ನಮಗೆ ಅರ್ಥ ಆಗುತ್ತೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ, ಇಲ್ಲ ನಮ್ಮ ಮನೆಯಲ್ಲಿರೋ ಜನಗಳ ಕೈಲೂ ಸಹ ಈ ಥರ ಹೇಳಿಸ್ತಾರೆ, ಎಲ್ಲೋ ಏನೋ ತಪ್ಪಾಗಿದೆ ಅಂತ ಹೇಳಿಸ್ತಾರೆ. ಯಾರ ಕೈಲಾದರೂ ಈ ಥರ ಸೂಚನೆಗಳನ್ನ ಕೊಡ್ತಾರೆ. ನಮ್ಗೆ ಅರ್ಥ ಆಗೋ ಥರ ದೇವ್ರುಗಳು ರಾಯರು ಸೂಚನೆ ಕೊಡ್ತಾರೆ. ನಾವು ಆ ಸೂಚನೆ ಏನು ತಪ್ಪಾಗ್ತಿದೆ ನಮ್ಮ ಪೂಜೆಯಲ್ಲಿ ಅಂತ ನಾವು ಅರ್ಥ ಮಾಡಿಕೊಂಡು ಆ ಪೂಜೆನ ನಾವು ಸರಿಯಾದ ವಿಧಾನದಲ್ಲಿ ನಾವು ನಡೆಸ್ತು ಅಂತಂದರೆ ಖಂಡಿತ ಎಲ್ಲರ ಜೊತೆನೂ ರಾಯರು ಇರ್ತಾರೆ. ರಾಯರು ಅನುಗ್ರಹ ಎಲ್ರಿಗೂ ಸಹ ಆಗ್ತಿರುತ್ತೆ. ಸುಮಾರು ಜನ ರಾಯರು ಪೂಜೆ ಮಾಡೋದಿಲ್ಲ, ಅಂಥವ್ರಿಗೆ ಒಳ್ಳೇದಾಗೋದಿಲ್ವ ಅಂತಂದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ರಾಯರು ಪೂಜೆ ಮಾಡೋರ್ಗೂ ಒಳ್ಳೇದಾಗುತ್ತೆ, ಮಾಡ್ದಿರ ಅವರು ಬೇರೆ ದೇವ್ರುಗಳ್ನ ಆರಾಧಿಸ್ತಿರ್ತಾರೆ. ಏಕೆಂತಂದರೆ ಒಬ್ಬೊಬ್ಬರು ಒಂದೊಂದು ದೇವ್ರುಗಳ್ನ ಆರಾಧಿಸ್ತಾರೆ, ಇಷ್ಟಪಡೋವಂಥ ದೇವ್ರುಗಳು ಇರ್ತವೆ. ಹಂಗಾಗಿ ಆವ ದೇವ್ರುಗಳು ಅವ್ರಿಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂತಂದರೆ ರಾಯರನ್ನ ಎಲ್ಲರೂ ಪೂಜೆ ಮಾಡೋದಿಲ್ಲ, ರಾಯರನ್ನ ಎಲ್ಲರೂ ಆರಾಧಿಸೋದಿಲ್ಲ. ಆದರೆ ರಾಯರು ಪೂಜೆ ಮಾಡೋರಿಗೆ ಬೇಗ ರಾಯರು ಅನುಗ್ರಹ ಮಾಡ್ತಾರೆ. ಆದರೂ ನಮ್ಮ ಕಷ್ಟಗಳು ದೂರ ಆಗ್ತಿಲ್ಲ. ರಾಯರು ಪೂಜೆ ನಾನು ಸಹ ಮಾಡ್ತೀನಿ, ಏಕಾದಶಿ ದಿವಸ ಉಪವಾಸ ಇರ್ತೀನಿ ಅಂತ ಸುಮಾರು ಜನ ರಾಯರನ್ನ ನಂಬಿದ್ದಾರೆ, ರಾಯರಿಗೆ ಪೂಜೆನೂ ಮಾಡ್ತಿದ್ದಾರೆ. ಆದರೆ ಅವ್ರ ಕಷ್ಟ ಮಾತ್ರ ದೂರ ಆಗ್ತಿರೋದಿಲ್ಲ. ಈ ಥರ ಏನಾದರೂ ಒಂದು ನಾವು ಮನೆಯಲ್ಲಿ ತಪ್ಪು ಮಾಡಿದಾಗ ಆವಾಗ ಆ ತಪ್ಪಿಗೆ ನಮಗೆ ಸೂಚನೆ ಕೊಟ್ಟು ಈ ರೀತಿ ನಿನ್ನಿಂದ ತಪ್ಪಾಗ್ತಿದೆ ಅಂತ ಸೂಚನೆ ಕೊಡ್ತಾರೆ. ಆ ಸೂಚನೆನ ನಾವು ಅರ್ಥ ಮಾಡಿಕೊಂಡು ತಿರ್ಗಿ ಆ ತಪ್ಪುಗಳನ್ನ ನಾವು ಮಾಡೋದಕ್ಕೆ ಹೋಗಬಾರ್ದು. ಮೊದಲದಾಗಿ ರಾಯರನ್ನ ನಾವು ನಂಬಬೇಕು. ಯಾವುದೇ ದೇವ್ರನ್ನಾಗಲಿ, ಈಗ ಒಬ್ಬೊಬ್ಬರು ಒಂದೊಂದು ದೇವ್ರ ಆರಾಧಿಸ್ತಾರೆ ಅಂತ ಹೇಳಿದ್ನಲ್ಲ, ಆ ದೇವ್ರನ್ನ ಬಲವಾಗಿ ನಂಬಬೇಕು. ಈಗ ಕೆಲವರು ಗಣೇಶನ್ನ ಆರಾಧಿಸ್ತಾರೆ, ಕೆಲವರು ಆಂಜನೇಯನ ಆರಾಧಿಸ್ತಾರೆ, ಕೆಲವರು ಕೃಷ್ಣನ ಆರಾಧಿಸ್ತಾರೆ, ಇನ್ನು ಕೆಲವರು ರಾಯರನ್ನ ಆರಾಧಿಸ್ತಾರೆ. ಆದರೆ ಕೆಲವರು ಅಂತಲ್ಲ, ತುಂಬ ಜನ 100ಕ್ಕೆ 90 ಭಾಗದಷ್ಟು ಜನ ರಾಯರನ್ನ ಆರಾಧಿಸ್ತಿರ್ತಾರೆ. ಅಂಥವ್ರಿಗೂ ಸಹ ಕಷ್ಟ ಅನ್ನೋದು ಬರ್ತಿದೆ ಅಂತ ಸುಮಾರು ಜನ ಹೇಳ್ತಾರೆ. ಯಾರ್ಯಾರು ಆ ದೇವ್ರುಗಳನ್ನ ನಂಬಿರ್ತಾರೋ ಆ ದೇವ್ರುಗಳು ಅವ್ರಿಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಯಾವತ್ತೂ ಸಹ ಅವ್ರ ಪೂಜೆನ ಅವರು ಸ್ವೀಕಾರ ಮಾಡಿಕೊಂಡು ಹಾಗೇ ಇರೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನಾವು ಮೊದಲದಾಗಿ ದೇವ್ರುಗಳನ್ನ ನಂಬಬೇಕು. ದೇವ್ರು ಇದ್ದಾರೆ ನಮ್ಮ ಜೊತೇಲಿ, ದೇವರು ನಮಗೆ ಒಳ್ಳೇದು ಮಾಡ್ತಾರೆ, ಇವತ್ತಲ್ಲ ನಾಳೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಬಲವಾದ ನಂಬಿಕೆ ಇಟ್ಕೋಬೇಕು. ನಾವು ಪೂಜೆ ಮಾಡಿದ ತಕ್ಷಣ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಯಾವತ್ತೂ ಅಷ್ಟೇ ನಿರೀಕ್ಷೆ ಮಾಡೋದಕ್ಕೆ ಹೋಗಬಾರ್ದು. ಇವತ್ತಲ್ಲ ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ. ಈಗ ನಾವು ಏನೋ ಒಂದು ಕೆಲಸ ಕಾರ್ಯ ಮಾಡ್ತಿರ್ತೀವಿ, ಅದು ತಕ್ಷಣದಲ್ಲೇ ಫಲ ಕೊಡೋದಿಲ್ಲ. ಮತ್ತು ದೇವ್ರ ಪೂಜೆ ಮಾಡಿದ ತಕ್ಷಣ ನಮ್ಗೆ ಒಳ್ಳೇದಾಗಬೇಕು ಅಂತ ನಾವು ಕೇಳೋದ್ರಲ್ಲೂ ಅರ್ಥ ಇಲ್ಲ. ಏಕೆ ಅಂತಂದರೆ ಇವತ್ತು ನಮ್ಮ ಕಷ್ಟ ಇದೆ, ನಾವು ರಾಯರನ್ನ ನಂಬಿದ್ದೀವಿ, ರಾಯರು ಪೂಜೆನ ನಾವು ಮೊದಲದಾಗಿ ಮಾಡ್ತಾಯಿದ್ದೀವಿ ಅಂತಂದರೆ ರಾಯರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಾವು ರಾಯರು ಪೂಜೆ ಮಾಡೋದಕ್ಕೆ ಮುಂಚೆ ರಾಯರು ಸೂಚನೆ ಕೊಡ್ತಾರೆ. ಯಾರ್ಯಾರಿಗೆ ಸೂಚನೆ ಕೊಡ್ತಾರೆ ಅಂತಂದರೆ, ರಾಯರು ಪೂಜೆ ಯಾರು ಮಾಡ್ತಾರೋ, ಯಾರು ಬಲವಾಗಿ ನಂಬಿದಾರೋ, ರಾಯರನ್ನ ಆರಾಧಿಸ್ತಿರ್ತಾರೋ ಅಂಥವ್ರಿಗೆ ರಾಯರು ಸೂಚನೆ ಕೊಡ್ತಾರೆ. ಅವ್ರ ಕೈಲಿ ಪೂಜೆ ಮಾಡಿಸ್ಕೊಳ್ಳೋ ಥರ ರಾಯರು ಅನುಗ್ರಹ ಮಾಡ್ತಾರೆ. ಎಲ್ಲರೂ ರಾಯರು ಪೂಜೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಕೆಲವ್ರನ್ನ ಆರಿಸ್ಕೋತಾರೆ ರಾಯರು. ಅವ್ರ ಕೈಲಿ ಪೂಜೆ ಮಾಡಿಸ್ಕೊಂಡ್ರೆ ಅವ್ರ ಕಷ್ಟನ ನಾನು ದೂರ ಮಾಡ್ತೀನಿ ಅಂತ. ಆದರೆ ರಾಯರು ಪೂಜೆ ಮಾಡಿನೂ
ಕಷ್ಟ ದೂರ ಆಗ್ತಿಲ್ಲ ಅಂತಂದರೆ ಅದು ಕೆಲವು ದಿನ ಮಾತ್ರ ಜೊತೇಲಿ ನಿಮ್ಮ ಕಷ್ಟ ಇರೋವಂಥದ್ದು. ರಾಯರು ಈ ಕಷ್ಟನೆಲ್ಲ ನೋಡ್ತಿರ್ತಾರೆ. ನಿಮ್ಮ ಕಷ್ಟ ಯಾವ ಕಡೆಯಿಂದ ಬರ್ತಿದೆ, ಯಾವ ದೇವ್ರ ಕಡೆಯಿಂದ ಬರ್ತಿದೆ ಅಂತಲೂ ಸಹ ಮೊದಲು ರಾಯರು ತಿಳ್ಕೊತಾರೆ. ಈಗ ನಾವು ಪೂಜೆ ಮಾಡಿದ ತಕ್ಷಣ ರಾಯರಿಗೆ ಒಳ್ಳೇದು ಮಾಡೋದಿಲ್ಲ. ಅದಕ್ಕೆ ನಾವು ಹೇಳೋದು, ರಾಯರು ಪೂಜೆ ಮಾಡಿದ್ನು ಏನಕ್ಕೆ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಬೇರೆ ಯಾವುದೋ ಕಡೆಯಿಂದ ತಪ್ಪಾಗ್ತಿದೆ, ಇಲ್ಲ ದೇವ್ರುಗಳಿಂದ ಆಗಿರ್ಬೋದು, ಇಲ್ಲ ನಮ್ಮಿಂದ ಆಗಿರ್ಬೋದು. ಈ ಥರ ತಪ್ಪಾಗ್ತಿದ್ದಾಗ ಆವಾಗ ಬೇಗ ದೇವ್ರುಗಳು ಅನುಗ್ರಹ ಮಾಡೋಕ್ಕಾಗೋದಿಲ್ಲ. ಆ ತಪ್ಪುಗಳು ಏನು ಅಂತ ನಮಗೆ ತಿಳಿಸಿ ರಾಯರು ಸೂಚನೆ ಕೊಡ್ತಾರೆ. ಆ ಸೂಚನೆ ಮುಖಾಂತರ ನಾವು ಅದನ್ನು ತಿದ್ದುಕೊಂಡು ನಾವು ಆ ರೀತಿ ಯಾವ ರೀತಿ ಸೂಚನೆ ಕೊಟ್ಟರೋ ಆ ರೀತಿ ನಾವು ಪೂಜೆ ಪುನಸ್ಕಾರ ಮಾಡಿದ್ರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಈಗ ಬೇರೆ ದೇವ್ರುಗಳಿಂದ ಏನಾದರೂ ಒಂದು ಹರಕೆ ಇತ್ತು ಅಂತಂದರೆ, ಇಲ್ಲ ಬೇರೆ ದೇವ್ರುಗಳು ಅಡೆತಡೆ ಮಾಡ್ತಿದ್ದಾವೆ ಅಂತಂದರೂ ಸಹ ರಾಯರು ಆ ದೇವ್ರುಗಳ ಹತ್ರ ಹೋಗಿ ಕೇಳ್ಕೊತಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ ಭಗವಂತ ನನ್ನನ್ನು ಪೂಜೆ ಮಾಡ್ತಿದ್ದಾರೆ, ನನ್ನನ್ನು ನಂಬಿದ್ದಾರೆ, ನೀವು ಅವ್ರಿಗೆ ದಾರಿ ಬಿಡಬೇಕು, ನೀವು ದಾರಿ ಬಿಟ್ಟರೆ ನಾನು ಅವ್ರಿಗೆ ಅನುಗ್ರಹ ಮಾಡ್ತೀನಿ, ನನ್ನನ್ನು ಬಲವಾಗಿ ನಂಬಿದ್ದಾರೆ, ಅವರು ನನ್ನನ್ನು ತಪ್ಪು ತಿಳ್ಕೊತಾರೆ, ರಾಯರು ಪೂಜೆ ಮಾಡಿನೂ ನನಗೆ ಒಳ್ಳೇದಾಗ್ತಿಲ್ಲ ಅಂತ ನನ್ನನ್ನು ತಪ್ಪು ತಿಳ್ಕೊತಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ ಯಾವ ಕಡೆಯಿಂದ ತಪ್ಪಾಗಿದೆ, ಯಾವ ದೇವ್ರು ಅನುಗ್ರಹ ಮಾಡ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಭಗವಂತ. ಕೆಲವ್ರಿಗೆ ಸೂಚನೆ ಬೇಗ ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅಂಥವ್ರಿಗೆ ನೀವು ಕಷ್ಟ ಕೊಡಬೇಡಿ ತಂದೆ, ಅನುಗ್ರಹ ಮಾಡಿ. ಎಷ್ಟು ದಿನ ಅಂತ ಅವರು ನೋವು ಅನುಭವಿಸ್ತಾರೆ, ಎಷ್ಟು ದಿನ ಅಂತ ಕಷ್ಟಪಡ್ತಾರೆ ಅಲ್ವಾ. ಅವರು ದೇವತೆಗಳನ್ನ ನಂಬಿದ್ದಾರೆ, ಅವರು ಶ್ರಮ ವಹಿಸಿ ಅವರು ಶ್ರದ್ಧೆ ಭಕ್ತಿ ನೇಮ ನೀತಿಯಿಂದ ಅವರು ನನ್ನನ್ನು ಪೂಜೆ ಮಾಡ್ತಿದ್ದಾರೆ, ಎಲ್ಲ ದೇವ್ರುಗಳ್ನ ಪೂಜೆ ಮಾಡ್ತಿದ್ದಾರೆ. ಆದರೆ ನೀವು ದಾರಿ ಬಿಟ್ಟರೆ ನಾನು ಅನುಗ್ರಹ ಮಾಡೋದಕ್ಕೆ ಸುಲಭ ಆಗುತ್ತೆ ತಂದೆ ಅಂತ ನಮಗೆ ಕಷ್ಟ ಯಾವ ಕಡೆಯಿಂದ ಬರ್ತಿದೆ ಆ ದೇವ್ರ ಹತ್ರ ಹೋಗಿ ರಾಯರು ಬೇಡ್ಕೋತಾರೆ. ಅದಕ್ಕೆ ಹೇಳೋದು ರಾಯರು ಅಂತ. ಈಗ ಬೇರೆ ದೇವ್ರುಗಳಿಂದ ಕಷ್ಟ ಬರ್ತಿದೆ ಅಂತಂದರೆ ಬೇರೆ ದೇವ್ರುಗಳು ಯಾವ ದೇವ್ರ ಹತ್ರನೂ ಹೋಗಿ ಕೇಳೋದಿಲ್ಲ. ನನ್ನನ್ನು ಪೂಜೆ ಮಾಡ್ತಿದ್ದಾರೆ, ನೀವು ಅವ್ರಿಗೆ ಅನುಗ್ರಹ ಮಾಡಿ, ನಿಮ್ಮಿಂದ ಅವ್ರಿಗೆ ಅಡೆತಡೆ ಆಗ್ತಿದೆ ಅಂತ ಯಾವ ದೇವರು ಅಷ್ಟೇ ಕೇಳೋದಿಲ್ಲ. ಆದರೆ ನಮ್ಮನೆ ದೇವರು ಬೇಗ ದಾರಿ ಬಿಡ್ತಾರೆ, ಸೂಚನೆ ಕೊಡ್ತಾರೆ. ಆದರೆ ರಾಯರು ಆ ಥರ ಅಲ್ಲ. ಎಲ್ಲ ದೇವ್ರುಗಳ ಹತ್ರ ಹೋಗಿ ನಮ್ಮ ಪರವಾಗಿ ರಾಯರು ಬೇಡ್ಕೋತಾರೆ, ಕೇಳ್ಕೊತಾರೆ. ಬೇಡ ತಂದೆ, ನನ್ನ ಭಕ್ತನಿಗೆ ನೀವು ಕಷ್ಟ ಕೊಡಬೇಡಿ, ಅವ್ರಿಗೆ ಗೊತ್ತಾಗ್ತಿಲ್ಲ ಯಾವ ಕಡೆಯಿಂದ ಕಷ್ಟ ಬರ್ತಿದೆ ಅಂತ. ಆದರೆ ನನ್ನನ್ನು ಅವರು ಬಲವಾಗಿ ನಂಬಿದ್ದಾರೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ, ಅವ್ರ ಪೂಜೆನ ನಾನು ಮೆಚ್ಕೊಂಡಿದ್ದೀನಿ, ಅವ್ರಿಗೆ ಅನುಗ್ರಹ ಮಾಡೋದಕ್ಕಾಗ್ತಿಲ್ಲ. ಏಕೆ ಅಂತಂದರೆ ನಿಮ್ಮ ಕಡೆಯಿಂದ ಅವ್ರಿಗೆ ತಡೆ ಅನ್ನೋದು ಬರ್ತಿದೆ. ಹಂಗಾಗಿ ನೀವು ದಾರಿ ಬಿಡಿ ತಂದೆ ಅಂತ ಕೇಳಿಕೊಂಡು ನಮಗೆ ಅನುಗ್ರಹ ಮಾಡೋವಂಥದ್ದು. ಅಷ್ಟು ದಿನಗಳ ಕಾಲ ಕಷ್ಟ ನಮ್ಮ ಜೊತೆಲೇ ಇರುತ್ತೆ. ರಾಯರು ನಮಗೆ ಯಾವ ಕಡೆಯಿಂದ ಕಷ್ಟ ಬರ್ತಿದೆ, ಏನು ಎತ್ತ ಅಂತ ಅದನ್ನೆಲ್ಲ ತಿಳ್ಕೊತಾರೆ ರಾಯರು. ತಿಳ್ಕೊಂಡು ಅವ್ರ ಕಡೆಯಿಂದ ನಮಗೆ ಒಳ್ಳೇದು ಮಾಡಿಸೋ ಅಂಥದ್ದು. ಅದಕ್ಕೆ ರಾಯರು ಒಬ್ಬರನ್ನ ಪೂಜೆ ಮಾಡಿದ್ರೆ ದೇವತೆಗಳ ಅನುಗ್ರಹ ಸಿಕ್ಕುತ್ತೆ ಅಂತ ಹೇಳೋದು. ಏಕೆಂತಂದರೆ ರಾಯರು ಒಂದು ದೇವ್ರನ್ನಲ್ಲ, ಎಲ್ಲ ದೇವ್ರುಗಳ್ನು ಪೂಜೆ ಮಾಡೋ ಅಂಥ ನನ್ನ ತಂದೆ ಆಂಜನೇಯ ಆಗಿರ್ಬೋದು, ಮತ್ತು ನರಸಿಂಹಸ್ವಾಮಿ ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, ಮತ್ತು ಶ್ರೀರಾಮ ಆಗಿರ್ಬೋದು, ಎಲ್ಲ ದೇವತೆಗಳ್ನು ಪೂಜೆ ಮಾಡೋ ಅಂಥ ನನ್ನ ತಂದೆ ರಾಯರು. ಹಂಗಾಗಿ ರಾಯರು ಒಬ್ಬರನ್ನ ಪೂಜೆ ಮಾಡಿದ್ರೆ ಸಾಕು ಎಲ್ಲ ದೇವ್ರುಗಳ ಆಶೀರ್ವಾದ ಸಿಕ್ಕುತ್ತೆ ಅಂತ ಹೇಳೋ ಅಂಥದ್ದು. ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಎಲ್ಲ ದೇವ್ರುಗಳ ದರ್ಶನ ಮಾಡ್ತೀವಿ, ಎಲ್ಲ ದೇವ್ರುಗಳ ದರ್ಶನ ನಾವು ಪಡ್ಕೋತೀವಿ. ಈಗ ಬೇರೆ ದೇವಸ್ಥಾನಗಳ್ಗೆ ಹೋದರೆ ಬರೀ ಒಂದು ದೇವ್ರನ್ನೇ ನಾವು ನೋಡಿಕೊಂಡು ಆ ದೇವ್ರಿಗೆ ಪೂಜೆ ಸಲ್ಲಿಸಿ ನಾವು ಬರ್ತೀವಿ. ಆದರೆ ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ಹೋದರೆ ಆ ರೀತಿ ಅಲ್ಲ. ರಾಯರು ನೋಡಿಕೊಂಡು ನಂತರ ಎಷ್ಟು ದೇವ್ರುಗಳ ಆಶೀರ್ವಾದ ತಗೋತೀವಿ ನಾವು. ಅದಕ್ಕೆ ಹೇಳೋದು, ಮಂತ್ರಾಲಯಕ್ಕೆ ಹೋದರೆ ನಮ್ಮ ಪಾಪ ಕರ್ಮ ಎಲ್ಲವೂ ಸಹ ದೂರ ಆಗುತ್ತೆ. ಹಾಗಾಗಿ ರಾಯರು ಒಬ್ಬರನ್ನೇ ನಾವು ಪೂಜೆ ಮಾಡಬೇಕು ಅಂತ ಅಲ್ಲ. ರಾಯರು ಯಾವ್ಯಾವ ದೇವ್ರುಗಳನ್ನ ಪೂಜೆ ಮಾಡ್ತಿದ್ರು ಆ ದೇವ್ರುಗಳನ್ನೆಲ್ಲ ನಾವು ನೆನೆಸ್ಕೊಂಡು ದೀಪ ಹಚ್ಚಬೇಕು, ಪೂಜೆ ಮಾಡಬೇಕು. ಈಗ ತುಳಸಿ ಇದೆ ಅಂತಂದರೆ ಅದರಲ್ಲಿ ಶ್ರೀಕೃಷ್ಣ ಇರ್ತಾನೆ, ವಿಷ್ಣು ಮತ್ತು ತುಳಸಿ ಮಾತೆ ಇರ್ತಾಳೆ. ಹಂಗಾಗಿ ನಾವು ತುಳಸಿ ಹತ್ರ ಒಂದು ದೀಪ ಹಚ್ಚಿಟ್ಟು ಏನಾದರೂ ನೈವೇದ್ಯ ಮಾಡಿಟ್ಟು ನಾವು ಮನೆ ದೇವ್ರಿಗೆ ವಿಘ್ನೇಶ್ವರಂಗೆ ತುಳಸಿ ಹತ್ರ ದೀಪ ಹಚ್ಚಿಟ್ಟು ನಂತರ ರಾಯರಿಗೆ ತುಪ್ಪದ ದೀಪ ಹಚ್ಚಿ ನಾವು ಪೂಜೆ ಮಾಡೋವಂಥದ್ದು. ಕೆಲವರು ಹೇಳ್ತಾರೆ ನಮಗೆ ಡೈಲಿ ತುಪ್ಪದ ದೀಪ ಹಚ್ಚೋಕ್ಕಾಗೋದಿಲ್ಲ ಅಂತ, ಡೈಲಿ ತುಪ್ಪದ ದೀಪ ಹಚ್ಚಬೇಕು ಅಂತ. ರಾಯರು ಕೇಳೋದಿಲ್ಲ, ನೀವು ತುಪ್ಪದ ದೀಪನೇ ಹಚ್ಚಿ ಅಂತಲೂ ಸಹ ಕೇಳೋದಿಲ್ಲ. ನಿಮಗೆ ಶಕ್ತಿ ಇದ್ದರೆ ತುಪ್ಪದ ದೀಪ ಹಚ್ಚಿ, ಶಕ್ತಿ ಇಲ್ಲ ಅಂತನ್ನೋರು ಎಣ್ಣೆ ಬಿಟ್ಟು ದೀಪ ಹಚ್ಚಿ, ಮತ್ತು ತುಪ್ಪದ ಬತ್ತಿ ಬರುತ್ತಲ್ಲ ಆ ತುಪ್ಪದ ಬತ್ತಿ ಬೆಳಗಿ ಸಾಕು. ರಾಯರು ಎಲ್ಲವನ್ನು ನೋಡ್ಕೋತಾರೆ, ಎಲ್ಲವ ಕಷ್ಟನೂ ತಿಳಿದಂಥವ್ರು.
ರಾಯರು ಪಟ್ಟಂಥ ಕಷ್ಟ ನಮ್ಮಲ್ಲಿ ಅವರು ನೋಡ್ತಾರೆ. ನಾನು ಪಟ್ಟಂಥ ಕಷ್ಟ ನನ್ನ ಭಕ್ತ ಕಷ್ಟಪಡ್ತಿದ್ದಾನಲ್ಲ ಅಂತ ಅಂದ್ಕೊಂಡು ರಾಯರು ನಮ್ಮಿಂದ ಏನೇನು ಅಪೇಕ್ಷೆ ಪಡೋದಿಲ್ಲ. ರಾಯರು ಇದೇ ಥರ ನೈವೇದ್ಯ ಮಾಡಿಡಬೇಕು, ಇದೇ ಥರ ಹೂವು ಹಾಕಬೇಕು, ನನಗೆ ಇದೇ ಥರ ತುಪ್ಪು ದೀಪನೇ ಹಚ್ಚಿ ನೀನು ಪೂಜೆ ಮಾಡಬೇಕು ಅಂತ ಯಾವತ್ತೂ ಕೇಳೋದಿಲ್ಲ. ರಾಯರು ಕೇಳೋದೇನು, ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಬೇಡ್ಬಿಟ್ರೆ ಸಾಕು. ರಾಯರು ಪಾದದ ಮೇಲೆ ಒಂದು ತುಳಸಿ ದಳ, ತಲೆ ಮೇಲೆ ಒಂದೇ ಒಂದು ತುಳಸಿ ದಳ ಇಟ್ಟು ನೀವು ಮನಸ್ಪೂರ್ವಕವಾಗಿ ರಾಯರನ್ನ ಬೇಡಿದ್ರೆ ಸಾಕು, ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಈಗ ನಾವು ಬೇರೆ ದೇವಸ್ಥಾನಗಳಿಗೆ ಹೋದರೆ ಯಾವ್ಯಾವ ಥರ ನಾವು ಪೂಜೆ ಮಾಡ್ತೀವಿ, ಏನೇನು ವಸ್ತುಗಳನ್ನೆಲ್ಲ ನಾವು ತೊಗೊಂಡೋಗ್ತೀವಿ. ರಾಯರ ಮಠಕ್ಕೆ ಏನೂ ತೊಗೊಂಡೋಗೋದಿಲ್ಲ ನಾವು. ರಾಯರು ನಮ್ಮಿಂದ ಅದಕ್ಕೆ ಹೇಳೋದು ಏನೇನು ಅಪೇಕ್ಷೆ ಪಡೋದಿಲ್ಲ. ಏಕೆಂದರೆ ಅವರು ಕಷ್ಟಪಟ್ಟಿದ್ದು ನಾವು ಕಷ್ಟಪಡಬಾರ್ದು ಅಂತಲೇ ರಾಯರು ಈ ಥರ ಸೂಚನೆ ಕೊಟ್ಟು ಅವರು ಪೂಜೆ ಮಾಡಿಸ್ಕೊಳ್ಳೋ ಅಂಥದ್ದು. ರಾಯರು ಪೂಜೆ ಮಾಡಿಸ್ಕೊಳ್ಳೋ ವಿಧಾನವೇ ಬೇರೆ. ರಾಯರಿಗೆ ಏನು ಭಕ್ತಿಯಿಂದ ನಾವು ರಾಯರನ್ನ ನೆನೆಸ್ಕೊಂಡು, ರಾಯರು ಶ್ಲೋಕ ಹೇಳ್ಕೊಂಡು, ರಾಯರನ್ನೇ ಮನಸ್ಸಿನಲ್ಲಿ ನೆನೆಸ್ಕೊಂಡು ನಾವು 9 ಸುತ್ತು ನಾವು ಪ್ರದಕ್ಷಿಣೆ ಹಾಕಿದ್ರೆ, ಅಂದರೆ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ನಮಗೆ ಒಳ್ಳೇದು ಮಾಡೋ ಅಂಥದ್ದು. ನಾವು ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಅನುಗ್ರಹ ಆಗುತ್ತೆ. ಈಗ ನಾವು ಬೇರೆ ದೇವಸ್ಥಾನಗಳಿಗೆ ಹೋದರೆ 3 ಸುತ್ತು ಇಲ್ಲ 5 ಸುತ್ತು ಸುಮ್ಮನೆ ಹಾಗೆ ಸುತ್ಕೊಂಡು ಬರ್ತೀವಿ. ಆದರೆ ರಾಯರ ಮಠದಲ್ಲಿ ಆ ಥರ ಸುತ್ತೋದಿಲ್ಲ. ನಾವು ಬಗ್ಗಿ ಎದ್ದು ಹೆಜ್ಜೆ ನಮಸ್ಕಾರ ಹಾಕ್ತೀವಿ. ಗಂಡಸರಾದರೆ ಉರುಳು ಸೇವೆ ಮಾಡ್ತಾರೆ. ರಾಯರು ಇದನ್ನೇ ಇಷ್ಟಪಡೋ ಅಂಥದ್ದು. ನೀನು ನನಗೆ ಮೃಷ್ಟಾನ್ನ ಭೋಜನ ಮಾಡಿಡು, ನನ್ನ ಉಂಡಿಗೆ ದುಡ್ಡು ಕಾಸು ತಂದಾಕು, ನನಗೆ ಒಡವೆ ವಸ್ತ್ರ ಮಾಡಿಸಿ ಹಾಕು ಅಂತ ರಾಯರು ಕೇಳೋದಿಲ್ಲ. ರಾಯರು ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಬೇಡ್ಬಿಟ್ರೆ ಸಾಕು. ಅಂಥವ್ರ ಮನೆಯಲ್ಲೇ ರಾಯರು ಇರೋವಂಥದ್ದು. ಈಗ ನಾವು ಮಠಕ್ಕೆ ಹೋಗ್ತೀವಿ, ವಾರ ಅಲ್ಲಿ ದೀಪ ಬೆಳಗಿ ಹೆಜ್ಜೆ ನಮಸ್ಕಾರ ಹಾಕಿ ರಾಯರನ್ನ ನಾವು ಬೇಡ್ಕೊಂಡು ಬರ್ತೀವಲ್ಲ, ರಾಯರು ನಮ್ಮ ಜೊತೆಯಲ್ಲೇ ಬರ್ತಾರೆ, ನಮ್ಮ ಹಿಂದೆನೇ ಬರ್ತಾರೆ. ರಾಯರು ನಮ್ಮನ್ನು ಹಾಗೆ ಕಳಿಸೋದಿಲ್ಲ. ಎಷ್ಟು ಜನ ಹೋಗ್ತಾರೋ ಅಷ್ಟು ಜನಕ್ಕೂ ಆಶೀರ್ವಾದ ಮಾಡ್ತಾರೆ. ಇಷ್ಟನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾವು ರಾಯರು ನೋಡೋಕೆ ಹೋದರೆ ರಾಯರು ನಮ್ಮ ಜೊತೆಯಲ್ಲೇ ನಮ್ಮನೆಗೆ ಬರ್ತಾರೆ. ನಾವು ರಾಯರ ಹತ್ರ ಕೇಳೋದೇ ಇಷ್ಟು, ನೀನು ನನಗೇನು ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ, ಆದರೆ ನೀನು ನನ್ನ ಜೊತೇಲಿ ಇರಬೇಕು, ನನ್ನ ಮನಸ್ಸಲ್ಲಿ ನೀನು ಇರಬೇಕು ತಂದೆ ಅಂತ ನಾವಿಷ್ಟು ಕೇಳಿದ್ರೆ ಸಾಕು. ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ಇನ್ನು ಕೆಲವರು ನನ್ನ ಕಷ್ಟ ಆಗಿದೆ ಹೀಗಿದೆ ಅಂತ ನಾವು ಕಷ್ಟಗಳನ್ನ ರಾಯರ ಹತ್ರ ಹೇಳೋದಕ್ಕೆ ಹೋಗ್ಬಾರ್ದು. ನಾವು ಬೇರೆ ದೇವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊತೀವಲ್ಲ, ಆ ರೀತಿ ರಾಯರಿಗೆ ನಾವು ಹೇಳೋದಕ್ಕೆ ಹೋಗ್ಬಾರ್ದು. ನೀವು ನಮ್ಮ ಜೊತೇಲಿ ತಂದೆ, ನನ್ನ ಕಷ್ಟ ಎಷ್ಟೇ ಇರಲಿ ಆ ಕಷ್ಟ ನಿಮ್ಮನ್ನು ನೋಡಿ ಎದುರ್ಕೊಂಡು ಹೋಗಬೇಕು ಅಂತ ರಾಯರು ಇರೋ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಾಗಲಿ ಜಾಸ್ತಿ ಟೈಮು ಜಾಸ್ತಿ ದಿವಸ ಇರೋ ಅಂಥದ್ದಲ್ಲ. ಈಗ ರಾಯರು ಪೂಜೆ ಮಾಡಿನೂ ನಿಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ನೀವು ವಾರ ಮಠಕ್ಕೆ ಹೋಗ್ತಿರಲ್ಲ, ಅಂದರೆ ರಾಯರು ಮಠಕ್ಕೆ ನಿಮಗೆ ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ತುಳಸಿ ತಗೊಂಡೋಗಿ, ಮತ್ತು ಅಲ್ಲಿ ಅಭಿಷೇಕ ವಾರ ಅಭಿಷೇಕ ಮಾಡ್ತಾರೆ. ನಿಮ್ಗೆ ಸಾಧ್ಯವಾದರೆ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು ತೊಗೊಂಡೋಗಿ ಕೊಡಿ. ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ರಾಯರಿಗೆ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು ತೊಗೊಂಡೋಗಿ ಕೊಟ್ಟರೆ, ನೀವು ತೊಗೊಂಡೋಗಿ ಕೊಟ್ಟಿದ್ದಂಥ ಆ ಮೊಸರು ಹಾಲನ್ನು ರಾಯರಿಗೆ ಅಭಿಷೇಕ ಮಾಡ್ತಾರಲ್ಲ, ರಾಯರಿಗೆ ಸಲ್ಲುತ್ತೆ. ಎಲ್ಲ ದೇವ್ರಿಗೂ ಅಭಿಷೇಕ ಮಾಡ್ತಾರೆ. ನರಸಿಂಹಸ್ವಾಮಿಗಾಗಿರ್ಬೋದು, ವೆಂಕಟೇಶ್ವರ ಸ್ವಾಮಿಗಾಗಿರ್ಬೋದು, ಮತ್ತು ರಾಯರಿಗಾಗಿರ್ಬೋದು, ಅಲ್ಲಿರೋಂಥ ಎಲ್ಲ ದೇವತೆಗಳಿಗೂ ಅಭಿಷೇಕ ಮಾಡ್ತಾರೆ. ಆವಾಗ ಬೇಗ ರಾಯರಿಗೆ ಮುಟ್ಟುತ್ತೆ. ನಾವು ತೊಗೊಂಡೋಗಿ ಕೊಟ್ಟಿದ್ದಂಥ ಹಾಲು ಮೊಸರಲ್ಲಿ ಅಭಿಷೇಕ ಮಾಡಿದಾಗ ರಾಯರಿಗೆ ಮುಟ್ಟುತ್ತೆ. ಆವಾಗ ಬೇಗ ರಾಯರು ಅನುಗ್ರಹ ಮಾಡ್ತಾರೆ. ನೀವು ಸಾಧ್ಯವಾದರೆ ರಾಯರ ಮಠಕ್ಕೆ ಅಕ್ಕಿ ಬೆಲ್ಲ ತೊಗೊಂಡೋಗಿ ಕೊಡಿ. ನಿಮ್ಗೆ ಸಾಧ್ಯವಾದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತುಳಸಿ ತೊಗೊಂಡೋಗಿ ಕೊಡಿ. ರಾಯರಿಗೆ ಬೇಗ ನಿಮ್ಮ ಕಷ್ಟ ಎಲ್ಲ ಮುಟ್ಟುತ್ತೆ ನೀವು ತೊಗೊಂಡೋಗಿ ಕೊಡೋ ವಸ್ತುಗಳಿಂದ. ನಾನು ಅದಕ್ಕೆ ಹೇಳೋದು, ನಿಮ್ಮ ಕೈಲಾದಷ್ಟು ದಾನ ಧರ್ಮ ಅನ್ನೋದನ್ನು ಮಾಡಿ. ದಾನ ಧರ್ಮದಲ್ಲಿ ಭಗವಂತ ಇರ್ತಾನೆ, ರಾಯರು ಇರ್ತಾರೆ. ರಾಯರು ಬೇಗ ಅನುಗ್ರಹ ಮಾಡ್ತಾರೆ ಅಂತಂದರೆ ನಾವು ಈ ರೀತಿ ಸೇವೆ ಮಾಡಬೇಕು. ನಮಗೆ ಸಾಧ್ಯವಾಗಲ್ಲ ಅಂತ ಅನ್ನೋರು, ನೀವು ಸಾಧ್ಯವಾದಷ್ಟು ನೀವು ಏನಾದರೂ ಅಲ್ಲಿ ರಾಯರ ಮಠಕ್ಕೆ ತೊಗೊಂಡೋಗಿ ಕೊಡಿ. ತುಂಬ ಕಷ್ಟ ಇದೆ ಅಂತಂದ್ರೂ ಹಾಲು ಮೊಸರು ತೊಗೊಂಡೋಗಿ ಕೊಡಿ. ಏನೂ ಕೊಡೋಕೆ, ಈಗ ಕೆಲವರು ರಾಯರ ಮಠಕ್ಕೆ ಅಭಿಷೇಕ ಮಾಡ್ತಾರೆ, ಅಂದರೆ ಬೃಂದಾವನಕ್ಕೆ ಅಭಿಷೇಕ ಮಾಡಿಸ್ತಾರೆ. ಕೆಲವು ವಸ್ತುಗಳನ್ನ ಹೇಳ್ತಾರೆ, ಅದನ್ನೆಲ್ಲ ತೊಗೊಂಡೋಗಿ ಕೆಲವ್ರಿಗೆ ಕೊಡೋಕ್ಕಾಗೋದಿಲ್ಲ. ಸಾಧ್ಯವಾಗುತ್ತೆ ಅಂತ ಅನ್ನೋರು ತೊಗೊಂಡೋಗಿ ಕೊಡ್ತಾರೆ. ಆದರೆ ನಿಮಗೆ ಸಾಧ್ಯವಾಗೋವಂಥದ್ದೇನು, ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು
ಇಷ್ಟನ್ನ ಮತ್ತು ಎಳ್ನೀರು ಏನಾರು ನಿಮ್ಗೆ ತೊಗೊಂಡೋಗಾಗುತ್ತೆ ಅಂತಂದರೆ ಎಳ್ನೀರು ತೊಗೊಂಡೋಗಿ ಕೊಡಿ, ಅದನ್ನು ಸಹ ಅಭಿಷೇಕ ಮಾಡ್ತಾರೆ, ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ. ಈಗ ನಾವು ಬೇರೆ ದೇವ್ರಿಗೆ ಅಭಿಷೇಕ ಮಾಡ್ಸೋಕ್ಕೆ ಹೋಗಬೇಕು ಅಂತಂದರೆ ಎಷ್ಟೆಲ್ಲ ಖರ್ಚಾಗುತ್ತೆ. ಆದರೆ ರಾಯರಿಗೆ ಆ ಥರ ಏನೂ ಕೇಳೋದಿಲ್ಲ. ರಾಯರು ನಿನ್ನ ಹತ್ರ ಎಷ್ಟಿದೆಯೋ, ನಿನ್ನ ಭಕ್ತಿ ಏನಿದೆಯೋ ಅದಕ್ಕೆ ನಾನು ಅನುಗ್ರಹ ಮಾಡ್ತೀನಿ. ನಿನ್ನ ಭಕ್ತಿಯಿಂದ ನನಗೆ ನೀನು ಕೈಲಾದಷ್ಟು ಸೇವೆ ಸಲ್ಲಿಸ್ತಾ ಇದೆಯಲ್ಲ, ನಿನ್ನ ಜೊತೆಲೇ ನಿನ್ನ ಮನೆಗೆ ಬಂದು ನಿನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಾನು ದೂರ ಮಾಡ್ತೀನಿ ಅಂತ ರಾಯರು ಹೇಳ್ತಾರೆ. ನಾವು ಅದಕ್ಕೆ ಹೇಳೋದು, ಬರೀ ರಾಯರಿಗೆ ಮಾತ್ರ ಅಲ್ಲಿ ಅಭಿಷೇಕ ಮಾಡೋದಿಲ್ಲ, ಎಲ್ಲ ದೇವ್ರುಗಳಿಗೂ ಅಭಿಷೇಕ ಮಾಡ್ತಾರೆ. ಈಗ ನಾವು ಅರ್ಧ ಲೀಟ್ರ್ ಹಾಲು ತೊಗೊಂಡೋದ್ರೆ ಬರೀ ಅರ್ಧ ಲೀಟ್ರ್ ಹಾಲನ್ನ ಬರೀ ರಾಯರಿಗೆ ಅಭಿಷೇಕ ಮಾಡೋದಿಲ್ಲ, ಅಲ್ಲಿ ಎಷ್ಟು ದೇವ್ರ ಮೂರ್ತಿ ಇದೆಯೋ, ವಿಗ್ರಹ ಇದೆಯೋ ಅಷ್ಟು ವಿಗ್ರಹಗಳಿಗೂ ಅಭಿಷೇಕ ಮಾಡ್ತಾರೆ. ಆವಾಗ ನಮ್ಮ ಕಷ್ಟನೆಲ್ಲ ದೂರ ಮಾಡಿ ನಮ್ಮ ಜೊತೆ ದೇವತೆಗಳು ಇರುವಂಥದ್ದು. ತುಂಬ ಕಷ್ಟ ಇದೆ ಅಂತಂದ್ರು ವಾರ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರನ್ನ ರಾಯರ ಮಠಕ್ಕೆ ನೀವು ತೊಗೊಂಡೋಗಿ ಕೊಡಿ, ನೋಡಿ ನಿಮ್ಮ ಕಷ್ಟ ಎಲ್ಲ ಯಾವ ಥರ ದೂರ ಆಗುತ್ತೆ ಅಂತ. ಎಲ್ಲ ದೇವತೆಗಳ ಆಶೀರ್ವಾದ ನಮಗೆ ಸಿಕ್ಕುತ್ತೆ. ಬರೀ ರಾಯರ ಆಶೀರ್ವಾದ ಅಂತಲ್ಲ, ಎಲ್ಲ ದೇವರ ಆಶೀರ್ವಾದನೂ ನಮಗೆ ಸಿಕ್ಕುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.